ನೋಡಿ ಹಾಕಿದ್ದೀನಲ್ಲ, ಈಗ ತಳದಲ್ಲಿ ಏನು ಮಾಡ್ತೀನಿ, ಹಿಟ್ಟಿದ್ರ ಮೇಲೆ ಹಾಕ್ತಾಯಿದ್ದೀನಿ ಈಗ. ನೋಡಿದ್ದಕ್ಕೆ ನಾನು ಈ ಒಗ್ಗರಣೆ ಹಾಕಿದ್ದೀನಿ, ಹಾಕಿಬಿಟ್ಟು ಇನ್ನೂ ಹಾಕಿದ್ದೀನಿ ಒಂದು ಅರ್ಧ ಪ್ಯಾಕೆಟ್ ಅರ್ಧ ಸ್ಯಾಚೆಟ್ ಅಷ್ಟೇ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪವನ್ನು ಮಾಡೋದು. ಈಗ ನಾನು ಒಂದು ಇದನ್ನು ದೋಸೆ ತವದ ಮೇಲೆ ಮಾಡೋದಿಲ್ಲ, ಒಂದು ನಾನ್ ಸ್ಟಿಕ್ಕದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ತಳದಲ್ಲಿ ಎಷ್ಟು ಹಿಡಿತದೋ ಅಷ್ಟು ಹಾಕಿಬಿಟ್ಟು ಈಗ ಸ್ವಲ್ಪ ಒಗ್ಗರಣೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಆ ಒಗ್ಗರಣೆ ಮೊದಲು ತೆಳಗೆ ಹಾಕಿಬಿಟ್ಟು ಆಮೇಲೆ ಅದ್ರ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ನಾನು ಬಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಮನೇಲಿ ಏನಾಗಿತ್ತು, ಒಂದಿಷ್ಟು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಹಿಂಗೆಲ್ಲ ಉಳಿದಿತ್ತು, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಗಜ್ಜರಿ ತುರಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಒಳ್ಳೆ ಹಿಂಗಿನ ಘಮದ್ದು ಈ ಒಗ್ಗರಣೆ ಕೊಡ್ತೀನಿ. ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಇದಕ್ಕೆ ನಾನು. ನೋಡಿ ಹಾಕಿದ್ದೀನಿ. ನೋಡಿ ಈಗ ಇದ್ರ ಮೇಲೆ ಒಂದು ಏನು ಮಾಡಬೇಕು, ಮುಚ್ಚಬೇಕು ನಾನು. ನೋಡಿ ಈಗ ಬಂದು ದೋಸೆ ರೆಡಿಯಾಗಿವೆ. ಇದಕ್ಕೊಂದು ಆಲೂದು ಸಾಗು ಮತ್ತು ಇದು ಏನಂತಾರೆ, ಒಂದು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಇದರಲ್ಲಿ ಸಾಕಷ್ಟು ಏನಾಗಿದೆ, ಇದು ತರಕಾರಿಗಳನ್ನ ಹಾಕಿದ್ರಿಂದ ಇದು ಹೆಲ್ದಿ ಕೂಡ. ಈ ರೀತಿ ಸ್ವಲ್ಪ ಎಲ್ಲ ಮನೆಯಾಗ ಉಳಿದಾಗ ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.